ಎಲ್ಲ ಕರ್ನಾಟಕದ ಜನದ ನಮಸ್ಕಾರಗಳು. ನಾನು ಜನನಿ ವತ್ಸಲ. ಸ್ನೇಹಿತರೆ, ಇವತ್ತು ನಾವು ಪ್ರಬುದ್ಧಳ ಅವಳ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಎಲ್ಲ ನಾಡಿನ ಮಹಿಳೆಯರು ಬಂದಿದ್ದೇವೆ. ಆದರೆ ಈ ಒಂದು ಹೋರಾಟ ಇದೆಯಲ್ಲ, ಸೌಜನ್ಯನ ವಿರುದ್ಧ ಒಂದು ಸಾವಿಗೆ ಯಾವತ್ತೂ ನ್ಯಾಯ ಸಿಗಲಿಲ್ಲ. ಅವಾಗಿನಿಂದನೂ ಸಹ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಭದ್ರತೆ ಸಿಗ್ತಾ ಇಲ್ಲ. ಮಹಿಳಾ ಸಚಿವರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರು ನಮ್ಮ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಸ್ವಲ್ಪನೂ ಸಹ ಯೋಚನೆ ಮಾಡ್ತಿಲ್ಲ, ರಕ್ಷಣೆ ಕೊಡ್ತಾ ಇಲ್ಲ. ಯಾರಿಗೆ ನಾವು ನ್ಯಾಯ ಕೇಳಕ್ಕೆ ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ತಿಂಗಳಲ್ಲಿ ಹೋದ ತಿಂಗಳಲ್ಲಿ ಎಷ್ಟು ಸಾವಾಗ್ತಿದೆ ಹೆಣ್ಣು ಮಕ್ಕಳ, ಎಷ್ಟು ಈಸಿಯಾಗಿ ಹೆಣ್ಣು ಮಕ್ಕಳ ಸಾವಾಗ್ತಿದೆ, ದೌರ್ಜನ್ಯ ಆಗ್ತಾ ಇದೆ, ಲೈಂಗಿಕ ಕಿರುಕುಳಗಳಾಗ್ತಿದೆ, ಹೆಣ್ಣು ಮಕ್ಕಳ ಮೇಲೆ ಕಿರುಕುಳ ಆಗ್ತಾ ಇದೆ, ಚಿಕ್ಕ ಮಕ್ಕಳ ಮೇಲೆ ಆಗ್ತಿದೆ. ಚಿಕ್ಕವ್ರದಿಂದ ಹಿಡಿದು ದೊಡ್ಡವರವರೆಗೂ ಅವ್ರ ಮೇಲೆ ಅತ್ಯಾಚಾರ ಪ್ರಕರಣಗಳು ನಡೀತಾನೆ ಇದೆ. ಆದರೆ ಯಾರ ಹತ್ರ ಹೋಗಿ ನ್ಯಾಯ ಕೇಳಬೇಕಾಗಿದೆ? ಇಡೀ ಹೋರಾಟ ಮಾಡಿದ್ವಿ, ಆಸಂಚಲ ಹೋರಾಟ ಮಾಡಿದ್ವಿ. ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಾಗಿ ಹೋರಾಟ ಮಾಡಿ ನಮ್ಮ ಮುಖ್ಯಮಂತ್ರಿಯವರ ಕಣ್ಣನ್ನು ತೆರೆಸಬೇಕಾಗಿದೆ, ಗೃಹ ಸಚಿವರ ಕಣ್ಣನ್ನು ತೆರೆಸಬೇಕಾಗಿದೆ, ಮಹಿಳಾ ಸಚಿವರ ಕಣ್ಣನ್ನು ತೆರೆಸಬೇಕಾಗಿದೆ, ಗೊತ್ತಾಗ್ತಿಲ್ಲ. ಇನ್ನು ಎಷ್ಟು ಸಾವಿರ ಹೆಣ್ಣು ಮಕ್ಕಳು ಹತ್ಯೆ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಮಹಿಳೆಯರ ಕೊಗ್ಗಲೆಗಳ ವಿರುದ್ಧ ಹಕ್ಕೊತ್ತಾಯ ಸಭೆ ಅಂತ ನಾವು ಮಾಡ್ತಾ ಇದ್ದೀವಿ. ಅದು ತುಂಬ ಶೋಚನೀಯ ಆಗಿದೆ. ಹೆಣ್ಣು ಮಕ್ಕಳು ಬೀದಿ ಹೆಣ ಆಗ್ತಿದ್ದಾರೆ ಸ್ವಾಮಿ. ಕರ್ನಾಟಕದ ಜನತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಹಿಳೆಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯವನ್ನು ಮೌನ ಮುರಿದು ಮಾತನಾಡಿ ಪ್ರತಿಯೊಂದು ಹೋರಾಟಗಳಿಗೆ ಭಾಗವಹಿಸಿ. ಬೀದಿ ಹೆಣ ಆಗ್ತಿದೆ. ಇವತ್ತು ಈಕೆ ಸಾವಾಗಿದೆ, ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಇದ್ದಾರೆ, ನಮಗೂ ಸಹ ರಕ್ಷಣೆ ಇಲ್ಲ. ರಕ್ಷಣೆ ಕೊಡೋವರೆಗೂ ನೀವು ಹೆಣ್ಣು ಮಕ್ಕಳು ಮತ ಹಾಕಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾಡಿನ ಹೆಣ್ಣು ಮಕ್ಕಳು ಒಂದು ದಿಟ್ಟ ನಿರ್ಧಾರ ಮಾಡಿ. ಹೆಣ್ಣು ಮಕ್ಕಳಿಗೆ ಯಾರು ರಕ್ಷಣೆ ಕೊಡ್ತಾರೆ, ಯಾವ ಸರ್ಕಾರ ರಕ್ಷಣೆ ಕೊಡುತ್ತೆ, ಆ ಸರ್ಕಾರಕ್ಕೆ ನೀವು ಮತವನ್ನು ಹಾಕಿ. ಹಾಗೂ ಈ ಒಂದು ಕೊಲೆ ಆಗಿದೆಯಲ್ಲ, ತುಂಬ ಶೋಚನೀಯ ಹಾಗೂ ಅಮಾನವೀಯ ಕೃತ್ಯ ಆಗಿದೆ. ನಾಡಿನ ಹೆಣ್ಣು ಮಕ್ಕಳು ಈ ವಾರದಲ್ಲಿ 4-5 ಹೆಣ್ಣು ಮಕ್ಕಳು ಹತ್ಯೆ ಆಗಿದ್ದಾರೆ. ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಅಂತ ಹೋಗ್ಬಿಟ್ಟು ಭ್ರಷ್ಟರನ್ನೇ ಕೇಳ್ತಾ ಇದ್ದೀವಿ. ಇದು ವಿಪರ್ಯಾಸವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಇಲ್ಲಿವರೆಗೂ 12 ವರ್ಷನೋ 14 ವರ್ಷ ಆಗಿದೆ ಅನಿಸುತ್ತೆ ಈ ಸೌಜನ್ಯ ಪ್ರಕರಣ. ಆದರೆ ಮೊನ್ನೆ ಸಿದ್ದರಾಮಯ್ಯ ಅವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಧರ್ಮಸ್ಥಳ ಹೋಗಿ ಒಂದು ಆಶೀರ್ವಾದನ ಮಾಡ್ಕೊಂಬಂದಿದ್ದಾರೆ. ಇಲ್ಲಿಗೆ ನಾಡಿನ ಹೆಣ್ಣು ಮಕ್ಕಳಿಗೆ ಅವರು ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಸತ್ತೋಗ್ಬಿಟ್ಟಿದೆ. ದಯವಿಟ್ಟು ಈಗಿನ ಹೋರಾಟಗಾರರು ಹೇಳ್ತೀನಿ, ಮಹಿಳಾ ಹೋರಾಟಗಾರರು ಹೇಳ್ತಾ ಇದ್ದೀನಿ, ಯಾವತ್ತು ಸಿದ್ದರಾಮಯ್ಯಗೆ ಹೋಗಿ ಮನವಿ ಕೊಡಬೇಡ್ರಿ. ಅವರು ಸಹ ಭ್ರಷ್ಟರ ವಿರುದ್ಧನೇ ನಿಂತಿರ್ಬೇಕಾದ್ರೆ ನೀವು ಅವರಿಗೆ ಹೋಗಿ ಮನವಿ ಪತ್ರ ಕೊಟ್ಟರೆ ಇನ್ನೇನಾಗುತ್ತೆ ಹೇಳಿ? ಅವರನ್ನು ತ್ಯಜಿಸಿ ಅಂತ ಹೇಳ್ತಾ ಇದ್ದೀನಿ. ಭ್ರಷ್ಟರ ನಡುವೆ ಭ್ರಷ್ಟರ ಇರಬೇಕಾದ್ರೆ ನೀವು ಇದು ಯಾವ ರೀತಿಯಾಗಿ ಕಲ್ಪನೆ? ನನಗೂ ಒಂದು ಆಶ್ಚರ್ಯ ಆಗೋಯ್ತು. ಸಿದ್ದರಾಮಯ್ಯ ಅವರೇ ಹೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದಾಗ ಎಲ್ಲಿದೆ ನ್ಯಾಯ? ಯಾರನ್ನು ಕೇಳಬೇಕು ಹೇಳಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ನ್ಯಾಯ ಇನ್ನೂ ಎಷ್ಟು ಹೆಣ್ಮಕ್ಳು ಬಲಿಯಾಗಬೇಕು ಅಂತ ನಾನು ಬಲಿಯಾಗಬೇಕು, ಅವ್ರು ಎಚ್ಚೆತ್ಕೊಳ್ಳೋಕೆ ಬಲಿಯಾಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ.